ನೀರಿನಲ್ಲಿ ಮುಳುಗಿದ ಪಂಡಿತರು ಸತ್ತಿರಲಿಲ್ಲ ಮತ್ತು ಕೆಲವೇ ಕ್ಷಣಗಳಲ್ಲಿ ನೀರು ಎರಡು ಭಾಗವಾಯಿತು. ಒಬ್ಬರ ನಂತರ ಒಬ್ಬರು ಕಾಣೆಯಾಗಿದ್ದ ಮಹರ್ಷಿಗಳು ನೀರಿನಿಂದ ಹೊರಬರಲು ಶುರು ಮಾಡಿದರು ಮತ್ತು ಅವರ ನಡುವೆ ಕಹೋಡ ನಿಂತಿದ್ದ. ತನ್ನ ಹುಟ್ಟದ ಮಗನಿಗೆ ಶಾಪ ಕೊಟ್ಟ ತಂದೆ ಇಷ್ಟು ವರ್ಷಗಳ ನಂತರ ಮತ್ತೆ ಅವನ ಮುಂದೆ ನಿಂತಿದ್ದ. ಕಹೋಡನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಕಹೋಡ ಹೇಳಿದರು, ಮಗನೇ, ನನ್ನ ಶಾಪದಿಂದ ನೀನು ತುಂಬಾ ಕಷ್ಟ ಅನುಭವಿಸಿದ್ದೀಯ. ನನ್ನನ್ನು ಕ್ಷಮಿಸು. ನಂತರ ಕಹೋಡ ಹೇಳಿದರು, ಹೋಗು, ಪವಿತ್ರ ಸಮಂಗಾ ನದಿಯಲ್ಲಿ ಸ್ನಾನ ಮಾಡು. ಅಷ್ಟಾವಕ್ರ ನೀರಿಗೆ ಇಳಿದ ಕ್ಷಣ ಒಂದು ಅದ್ಭುತ ಸಂಭವಿಸಿತು. ಅವನ ವಕ್ರ ದೇಹ ದಿವ್ಯ ಪ್ರಕಾಶದಿಂದ ನೇರವಾಗಿ ಬದಲಾಗಿತು. ರಾಜ ಜನಕ ತನ್ನ ಕಿರೀಟವನ್ನೇ ಆ ಬಾಲಕನ ಪಾದಗಳ ಬಳಿ ಇಟ್ಟ. ಮಾನವನನ್ನು ಭಯದಿಂದ ಮುಕ್ತಗೊಳಿಸುವ ಜ್ಞಾನವನ್ನು ನನಗೆ ಕಲಿಸು ಮತ್ತು ಆ 12 ವರ್ಷದ ಮಹಾಜ್ಞಾನಿಯ ತುಟಿಗಳಿಂದ ಇಂದು ಅಷ್ಟಾವಕ್ರ ಗೀತೆ ಎಂದು ಕರೆಯಲ್ಪಡುವ ಅಮರ ಜ್ಞಾನ ಹರಿಯತೊಡಗಿತು. ಅಷ್ಟಾವಕ್ರ ಹೇಳಿದ, ನೀನು ದೇಹ ಅಲ್ಲ, ನೀನು ಶುದ್ಧ ಚೈತನ್ಯ. ಸಾವಿರಾರು ವರ್ಷಗಳಾದರೂ ಜಗತ್ತು ಇನ್ನೂ ಅವನ ಸತ್ಯವನ್ನು ನೆನಪಿಸಿಕೊಳ್ಳುತ್ತಿದೆ.